ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊಳಕ್ಕೆ ಅಷ್ಟೇ. ರೆಡಿ ಮಾಡಿರಿ ಅಂತ ಫೋನ್ ಮಾಡಿ ಹೇಳಿದ್ರು ಏನೋ ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಮಳೆ ನೀರು ಏನು ಹರಿಯುತ್ತೆ ಅದನ್ನು ಅಲ್ಲಿಗೆ ತಂದ್ಬಿಟ್ಟು ಎಲ್ಲನ ಅಮಾನಿ ಕೆರೆಯಲ್ಲಿ ಬೋಟಿಂಗ್ ಮಾಡೋದು, ತಂದ್ಬಿಟ್ಟು ಇಲ್ಲೇ ಎಲ್ಲನ ಬೋಟಿಂಗ್ ಮಾಡೋದು. ಸುಮಾರು 6 ರಿಂದ 7 ತಿಂಗಳಿಂದನೂ ಇದೇ ಪರಿಸ್ಥಿತಿ ಎದುರಾಗಿದೆ. ಇದರ ರಾಜಾರಾಷ್ಟ್ರಾಗಿ ಸಮುದ್ರದಂಗೆ ಹರಿತಾ ಇದೆ. ಈ ಜನಸಾಮಾನ್ಯರು ಓಡಾಡಬೇಕು ಅಂದರೆ ಮೂಗು ಮುಚ್ಕೊಂಡು ಓಡಾಡಬೇಕು. ತುಮಕೂರಿಗೆ ತಪ್ತಾ ಇಲ್ಲ ಯುಜಿಡಿ ಸಮಸ್ಯೆ. ಸಾಲು ಸಾಲು ದೂರು ನೀಡಿದ್ರು ನೋ ಯೂಸ್. ಪಾಲಿಕೆ ನಿರ್ಲಕ್ಷ್ಯವೋ ಅಥವಾ ಅವ್ಯವಸ್ಥೆಯೋ ಗೊತ್ತಿಲ್ಲ. ತುಮಕೂರು ಮಹಾನಗರ ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ಅನುದಾನದ ಜೊತೆಗೆ ತೆರಿಗೆ ಸಂಗ್ರಹ ಆಗ್ತಾ ಇದ್ರೂ ಕೂಡ ನಗರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಲ್ಲಿ ಪಾಲಿಕೆ ವಿಫಲವಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕವಾಗುವಂತೆ ನಗರದ ಬಹುತೇಕ ರಸ್ತೆಗಳಲ್ಲಿದ್ದ ಯುಜಿಡಿಗಳು ಬ್ಲಾಕ್ ಆಗಿದ್ದು ಗಲೀಜು ನೀರು ರಸ್ತೆ ಮೇಲೆ ಹರಿತಾ ಇದ್ರೂ ಅಧಿಕಾರಿಗಳು ಮಾತ್ರ ಕೇರ್ ಮಾಡ್ತಾ ಇಲ್ಲ. ಇನ್ನು ತುಮಕೂರು ನಗರದ ಬಹುತೇಕ ಮುಖ್ಯ ರಸ್ತೆಯಲ್ಲಿನ ಯುಜಿಡಿ ಚೇಂಬರ್ಗಳೇ ಕಟ್ಕೊಂಡು ಗಬ್ಬೆದ್ದು ನಾರ್ತಾ ಇದ್ದು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದ ಕಾರಣ ನಿಮ್ಮ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಅಧಿಕಾರಿಗಳ ಕಣ್ತರಿಸುವ ಕೆಲಸವನ್ನ ಮಾಡ್ತಾ ಇದೆ. ನಗರದ ಹನುಮಂತಪುರ ಅಂಡರ್ ಪಾಸ್ ಬಳಿ ಯುಜಿಡಿ ಚೇಂಬರ್ ಸುಮಾರು ದಿನಗಳಿಂದ ಕಟ್ಕೊಂಡಿದ್ದು ರಸ್ತೆಗೆ ಗಲೀಜು ನೀರು ಹರಿದು ಬರ್ತಾ ಇದೆ. ಇದರಿಂದ ಇಡೀ ಏರಿಯಾವೇ ಗಬ್ಬೆದ್ದು ನಾರ್ತಾ ಇದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಎದುರಾಗಿದೆ. ಇನ್ನು ಈ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಓಡಾಡ್ತಾ ಇದ್ದು ಪಾದಾಚಾರಿಗಳ ಮೇಲೆ ನೀರು ಸಿಡಿತಾ ಇದ್ದು ಓಡಾಡಲು ಸಂಕಷ್ಟ ಪಡುವಂತಾಗಿದೆ. ಅಲ್ಲದೆ ಈ ರಸ್ತೆಯಲ್ಲಿ 15 ರಿಂದ 20 ದಿನಗಳಿಗೊಮ್ಮೆ ಇದೇ ರೀತಿಯಾದ ಸಮಸ್ಯೆ ಆಗ್ತಾ ಇದ್ದು ಈ ಬಗ್ಗೆ ಹಲವು ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಸರಿಪಡಿಸುವ ಕೆಲಸ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿ ಈಜುಡಿ ಯಾವಾಗಲೂ ಬ್ಲಾಕ್ ಆಗಿರುತ್ತೆ, ಯಾವಾಗಲೂ ತುಂಬ ತೊಂದರೆ ಆಗ್ತಿದೆ. ಸ್ಟೂಡೆಂಟ್ಸ್ ಬರ್ತಿರ್ತಾರೆ, ಸಾರ್ವಜನಿಕರು ಇರ್ತಾರೆ. ಮಳೆ ಬಂತು ಅಂದರೆ ಕಾರ್ನವ್ರು ಮೈ ಮೇಲೆ ಹೋಗ್ತಾರೆ. ಈಜುಡಿ ನೀರೆಲ್ಲ ಮೈ ಮೇಲೆ ಎರಚುತ್ತೆ. ಇದನ್ನ ಏನು ಇದು ಮಾಡಿದ್ದಾರೆ, ಮಳೆ ನೀರು ಏನು ಹರಿಯುತ್ತೆ ಅದನ್ನು ಅಲ್ಲಿಗೆ ತಂದ್ಬಿಟ್ಟು ಎಲ್ಲನ ಅಮಾನಿ ಕೆರೆಯಲ್ಲಿ ಬೋಟಿಂಗ್ ಮಾಡೋದು, ತಂದ್ಬಿಟ್ಟು ಇಲ್ಲೇ ಎಲ್ಲನ ಬೋಟಿಂಗ್ ಮಾಡೋದು. ಅಷ್ಟು ಮಳೆ ನೀರು ಹರಿತಿರುತ್ತೆ, ಎಲ್ಲೂ ಕಂಟ್ರೋಲ್ ಏನು ಮಾಡ್ತಿಲ್ಲ. ರೆಡಿ ಮಾಡಿರಿ ಅಂತ ಫೋನ್ ಮಾಡಿ ಹೇಳಿದ್ರು ಏನೋ ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಬೇಗ ಪರಿಹಾರ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಸಾರ್ ಇಲ್ಲಿ ಹರಿತಿರೋದು ಕೇಳಿದ್ರೆ ಅಲ್ಲಿ ವರ್ಷಾಂಗಟ್ಲಿಂದನೂ ಹರಿತಾನೆ ಇರುತ್ತೆ. 6 ತಿಂಗಳಿಗೆ 3 ತಿಂಗಳಿಗೆ ಅದು ರೆಡಿ ಮಾಡಿ ಹೋಗ್ತಾರೆ. ಅದೇನು ಕಳಪೆ ಕಾಮಗಾರಿ ಮಾಡ್ತಾರೋ ಏನು ಒಂದು ಗೊತ್ತಿಲ್ಲ. ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊಳಕ್ಕೆ ಅಷ್ಟೇ. ಯಾರನ್ನ ಅಧಿಕಾರಿಗಳು ಬರ್ತಾರೆ ಅಂದರೆ ಸ್ವಚ್ಛಂದವಾಗಿರುತ್ತೆ. ಅಧಿಕಾರಿಗಳು ಬಂದು ಹೋದಾದ್ಮೇಲೆ ಕಿತ್ತೋಗಿರುತ್ತೆ. MLA ಸಚಿವರು ನರೇಂದ್ರ ಮೋದಿ ಬರ್ತಾರಂದರೆ ಈ ರೋಡು ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣುತ್ತೆ. ನರೇಂದ್ರ ಮೋದಿಯವ್ರು ಬಂದು ಹೋದ್ಮೇಲೆ ಕಳಪೆ ಕಚಡವಾಗಿ ಕಾಣುತ್ತೆ. ತುಮಕೂರು ನಗರದ ವಿವಿಧ ಭಾಗಗಳಲ್ಲಿ ಯುಜಿಡಿ ಪೈಪ್ಲೈನು ತುಂಬಿ ತುಳುಕ್ತಾ ಇದೆ. ಇದು ಸರಿಯಾದ ಸುವ್ಯವಸ್ಥೆ ಇಲ್ಲದೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಈ ಜನಸಾಮಾನ್ಯರು ಓಡಾಡಬೇಕು ಅಂದರೆ ಮೂಗು ಮುಚ್ಕೊಂಡು ಓಡಾಡಬೇಕು. ನೋಡಿ, ಹನುಮಂತಪುರ ಬೈಪಾಸ್ ಬ್ರಿಡ್ಜ್ ಹತ್ರನೇ ರಾಜಾರಾಷ್ಟ್ರಾಗಿ ಸಮುದ್ರದಂಗೆ ಹರಿತಾ ಇದೆ. ಅಧಿಕಾರಿಗಳು ಇದನ್ನ ನಿಲ್ಲಿಸಬೇಕು, ಇದೇನೋ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿಲ್ವಾ? ಎಲ್ಲಿ ಮಾಡ್ತಾರೆ ಸರ್? ಇನ್ನೂ ವಾರ್ಡ್ ಇಂಗಡನೆ ಮಾಡಬೇಕು ಅಂತ ಇದ್ದಾರೆ. ಇರೋ ವಾರ್ಡನ್ನೇ ಸ್ವಚ್ಛತೆಗೊಳಿಸಿಲ್ಲ ಸರ್. ಈಗ ನೋಡಿ, ಮಾಮೂಲಿ ಕಾಲೇಜ್ ಹುಡುಗರು ಓಡಾಡ್ತಾರೆ, ವೃದ್ಧರು ಓಡಾಡ್ತಾರೆ, ವಯಸ್ಸಾದಂಥರ ಅನಾರೋಗ್ಯದಿಂದ ಓಡಾಡ್ತಾರೆ. ಇಲ್ಲಿ ಬರೀ ನೋಡಿ ನಿಂತ್ಕೊಂಡ್ರೆ ಮಕ್ಕಕ್ಕೆ ಸಿಡಿಯುತ್ತೆ. ನೋಡಿ, ನಾನೇ ನಿಂತಿದ್ದೀನಿ ನೋಡಿ, ಮಕ್ಕಕ್ಕೆ ಸಿಡಿದಿದೆ. ಎಷ್ಟು ದಿವಸದಿಂದ ಹಿಂಗಿದೆ? ಈ ಸುಮಾರು ದಿನದಿಂದನೂ ಸುಮ್ಮನೆ ಕಾಟಾಚಾರಕ್ಕೆ ಬಂದು ತೆಗಿತಾರೆ ಸರ್. ಕಾಟಾಚಾರಕ್ಕೆ ಬಂದು ತೆಗಿತಾರೆ, ಹೊಂಟೋಗುತ್ತೆ. ಸುಮಾರು 6 ರಿಂದ 7 ತಿಂಗಳಿಂದನೂ ಇದೇ ಪರಿಸ್ಥಿತಿ ಎದುರಾಗಿದೆ. ಇದರಲ್ಲಿ ಇದೊಂದೇ ಏರಿಯಾ ಅಂತ ಅಲ್ಲ, 35 ವಾರ್ಡಲ್ಲಿ ಪ್ರತಿನಿತ್ಯವೂ ನೀವು ನೋಡಬೇಕು ಅಂದರೆ ಅದು ಸದಾಶಿವನಗರ ಕುಣಿಗಲ್ ಮೇನ್ ರೋಡಲ್ಲಿ ನೀವು ನೋಡಬೇಕು ಅಂದರೆ ಮೂಗು ಮುಚ್ಕೊಂಡು ಓಡಾಡಬೇಕು. ಎಲ್ಲಿ ಓದೋ ವಿದ್ಯಾರ್ಥಿಗಳಿದ್ದಾರೆ, ವೃದ್ಧರಿದ್ದಾರೆ, ಹಾಸ್ಪಿಟ್ಲಿದೆ. ಫಸ್ಟು ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಕೂಡಲೇ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀವಿ. ಹಾಗೆ ಇದನ್ನೆಲ್ಲ ಸ್ವಚ್ಛತೆ ಎಲ್ಲ ಸರಿಪಡಿಸಿ ಆಮೇಲೆ ವಾರ್ಡ್ ವಿಂಗಡಣೆ ಮಾಡಿ ನಮ್ಮನ್ನು ಇನ್ನೂ ವಾರ್ಡ್ 10 ಅಲ್ಲ 15 ವಾರ್ಡ್ಗಳನ್ನ ವಿಂಗಡಣೆ ಮಾಡ್ಕೊಳ್ಳಿ ಅಂತೇಳಿ ಈ ಮೂಲಕ ತಿಳಿಯಪಡಿಸ್ತೀನಿ. ಇನ್ನು ಪಾಲಿಕೆ ನಿರ್ಲಕ್ಷ್ಯವೋ ಧೋರಣೆಯೋ ಏನೋ,
ತುಮಕೂರು ನಗರದ ಬಹುತೇಕ ಏರಿಯಾಗಳ ಸ್ಥಿತಿ ಇದೇ ರೀತಿಯಾಗಿದ್ದು, ಏನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯುಜಿಡಿಯನ್ನ ಸರಿಪಡಿಸಿ ಜನರಿಗೆ ಮುಕ್ತಿ ಕೊಡಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.